ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಡೇ. ಹಾಗಿದ್ರೆ ಬನ್ನಿ, ಸಂಡೇ ವ್ಲಾಗ್ ಹೇಗಿರುತ್ತೆ ಏನು ಅಂತ ಒಂದ್ಸಲ ನೋಡ್ಕೊಂಬರೋಣ. ಫ್ಲಿಪ್ಕಾರ್ಟಿಂದ ನಮ್ಮ ಮನೆಯವರು ಒಂದು ಫೋನ್ ಬುಕ್ ಮಾಡಿದರು. ಅದರ ಡೆಲಿವರಿ ಬಂದು ಸಂಡೇ ಇತ್ತು. ನಾವೆಲ್ಲರೂ ಮನೆಯಲ್ಲಿ ಸಂಡೇ ಇರೋದ್ರಿಂದ ನಾವು ಸೆಲೆಕ್ಟ್ ಮಾಡಿದ ಸಂಡೇ ಡೇಟ್ನೇ ಸೆಲೆಕ್ಟ್ ಮಾಡಿದ್ವಿ. ಹಾಗಾಗಿ ಆ ಫೋನ್ ಇವತ್ತು ಬಂದಿತ್ತು. ನಾನು ಜಾಸ್ತಿ ವೀಡಿಯೋನೂ ಮಾಡೋದಕ್ಕೆ ಆಗಲಿಲ್ಲ. ಫೋನ್ ಯಾವುದು ಹೇಗಿದೆ ಏನು ಅಂತ ಎಲ್ಲ ವೀಡಿಯೋನೇ ಮಾಡ್ಕೊಳ್ಳಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದರ ಪೂರ್ತಿ ವೀಡಿಯೋನ ಮಾಡಿ ತೋರಿಸ್ತೀನಿ. ಫೋನ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಅಂತೂ ಸಖತ್ತಾಗಿದೆ. ಫೋನ್ ಎಷ್ಟು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಾನು ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನಗಳೇ ಆಗಿತ್ತು. ಹಾಗಾಗಿ ನನಗೆ ಡ್ಯಾಂಡ್ರಫ್ ತುಂಬಾ ಆಗ್ತಾಯಿತ್ತು. ಸೊ ಹೋಮ್ ರೆಮಿಡಿನ ಮಾಡಿ ಡ್ಯಾಂಡ್ರಫ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಹೋಮ್ ರೆಮಿಡಿ ಮಾಡಿಕೊಂಡು ಇವತ್ತು ತಲೆಗೆ ಹಚ್ಕೊಂಡಿದ್ದೀನಿ. ಮತ್ತು ನಾವು ಈವ್ನಿಂಗು ಬರುವಾಗ ಕಡಲೆಕಾಯಿನ ತೊಗೊಂಬಂದಿದ್ವಿ, KG 80. ಸೊ ನಾವು ಇರೋದೇ ಇಬ್ಬರೇ ಅಲ್ವಾ, ಹಾಗಾಗಿ ನಾವು ಅರ್ಧ KG ತೊಗೊಂಬಂದಿದ್ವಿ. ಅದರಲ್ಲಿ ಸ್ವಲ್ಪ ಮಣ್ಣೇ ಇತ್ತು. ಸೊ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಒಂದು 2 ರಿಂದ 3 ವಿಷಲ್ ಹೊಡ್ಸಿದ್ರೆ ನೈಟು ಬೇಯಿಸಿದರೆ ಬೆಳಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆ ಕಡಲೆಕಾಯಿ ಬೀಜಗೆ ಉಪ್ಪಿನ ಅಂಶ ಎಲ್ಲ ಇಳಿದಿರುತ್ತೆ. ಸೊ ಹಾಗಾಗಿ ನೈಟ್ ಬೇಯಿಸ್ಬಿಟ್ಟು ಮಾರ್ನಿಂಗ್ ತಿಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಬ್ಬರೂ ಕೂಡ ಫ್ರೀ ಇದ್ವಿ. ಹಾಗಾಗಿ ಇವತ್ತು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಮನೆಗೆ ಐಟಮ್ ತರೋಣ ಅಂತ ಹೋಗಿದ್ವಿ. ನಾವು ಮನೆಗೆ ಯಾವಾಗ್ಲೂ ಐಟಮ್ ತರೋದು ಡಿಮಾರ್ಟಲ್ಲೇ. ಮೊದಲು ವಿಶಾಲ್ ಮಾರ್ಟಲ್ಲಿ ತರ್ತಾಯಿದ್ವಿ. ಇವಾಗ ಡಿಮಾರ್ಟ್ ನಮ್ಮ ಮನೆ ಹತ್ರನೇ ಆಗಿರೋದ್ರಿಂದ ನಾವು ಇವಾಗೆಲ್ಲ ಡಿಮಾರ್ಟಲ್ಲಿ ಹೋಗಿ ತರ್ತೀವಿ. ಮನೆಗೆ ಏನೇನು ಬೇಕು, ಬೇಳೆ ಕಾಳು ಸಕ್ಕರೆ ಇವೆಲ್ಲ ಐಟಮ್ ಎಲ್ಲ ಇರುತ್ತಲ್ಲ, ಎಲ್ಲ ಐಟಮ್ಗಳನ್ನು ತರ್ತೀವಿ. ಸೊ ತೊಗೊಂಬಂದು ನಾನು ಈ ರೀತಿ ಟಿ ವಿದು ಕಬೋರ್ಡ್ ಇದೆಯಲ್ಲ ಚಿಕ್ಕದು, ಅಲ್ಲಿ ನಾನು ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಡಿಮಾರ್ಟ್ಗೆ ಹೋದರೆ ನಾನು ಜಾಸ್ತಿ ತೊಗೊಂಬರೋದು ಬೈ ಒನ್ ಗೆಟ್ ಒನ್ ಯಾವುದಿದೆ ಅದನ್ನೇ ನಾನು ಜಾಸ್ತಿ ತೊಗೊಳ್ಳೋದು. ಮತ್ತು ಆಫರ್ ಯಾವುದಿರುತ್ತೆ ಅದನ್ನು ಮಾತ್ರ ನಾನು ತೊಗೊಳ್ತೀನಿ. ಮತ್ತು ನಾರ್ಮಲ್ಲಾಗಿ ಹೊರಗಡೆ ಅಂಗಡಿಗಳಲ್ಲೆಲ್ಲ ಆದರೆ ವೀಲ್ ಸೋಪು ಪಾತ್ರೆ ತೊಳೆಯೋದಕ್ಕೆಲ್ಲ 10 ರೂಪೀಸ್ ಇರುತ್ತೆ. ಅಲ್ಲೇ ಆದರೆ 9 ರೂಪೀಸಿಗೆ ಕೊಡ್ತಾರೆ. ಸೊ ಹಾಗಾಗಿ ಒಂದು ಸಲ ಹೋದಾಗ ನಾನೊಂದು 5-6 ಈ ಥರನೇ ತೊಗೊಂಬರೋದು ಜಾಸ್ತಿನೇ. ಮತ್ತು ಆಗಲೇ ಹೇಳಿದ್ನಲ್ಲ, ಬೈ ಒನ್ ಗೆಟ್ ಒನ್ ಯಾವುದಿರುತ್ತೆ ಅದನ್ನೇ ತೊಗೊಂಬರೋದು. ನೆಕ್ಸ್ಟ್ ಇಲ್ಲಿ ಇವತ್ತು ಫುಲ್ಲು ಫ್ರೀ. ಏನಕ್ಕೆ ಅಂತಂದರೆ ನಾವು ಅಡುಗೆ ತಿಂಡಿ ಮತ್ತು ರಾತ್ರಿ ಊಟ ಯಾವುದೇನೂ ಮಾಡ್ತಾಯಿಲ್ಲ. ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ಅನ್ನದಾನ ಇದೆ. ಹಾಗಾಗಿ ನಾನು ಯಾವುದನ್ನು ಮಾಡ್ತಾಯಿಲ್ಲ. ಹಾಗಾಗಿ ಇವತ್ತು ಫ್ರೀ ಇದೀನಲ್ಲ ಅಂತ ಹೇಳಿಬಿಟ್ಟು ಮನೆಯ ಕೆಲಸ ಎಲ್ಲನೂ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಕಬೋರ್ಡ್ಗಳನ್ನೆಲ್ಲ ಕ್ಲೀನ್ ಮಾಡಿ. ಇವತ್ತು ಫುಲ್ ಎಲ್ಲ ಕಬೋರ್ಡ್ಸು ಮನೆಯೇ ಫುಲ್ ಟೋಟಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಡಿಮಾರ್ಟಿಗೆ ಹೋಗಿದ್ವಲ್ಲ, ಹಾಗೆ ಬಾದಾಮಿ ಪಿಸ್ತಾ ಎಲ್ಲನೂ ತೊಗೊಂಬಂದು ಅದನ್ನು ಸಹ ಸ್ವಲ್ಪ ಫ್ರಿಡ್ಜಲ್ಲಿ ಎತ್ತಿಟ್ಟು ಇನ್ನು ಮಿಕ್ಕಿರೋ ಅಂಥದ್ದನ್ನೆಲ್ಲ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಪಿಸ್ತಾ ಮತ್ತು ಬಾದಾಮಿ ಎಲ್ಲ ನಾನು ತಿನ್ನೋದಿಲ್ಲ. ಮೊದಲೇ ನಾನು ದಪ್ಪ ಇದ್ದೀನಿ. ಇನ್ನು ಅದನ್ನೆಲ್ಲ ತಿಂದ್ಬಿಟ್ರೆ ಇನ್ನೂ ಇರುವಾರ ದಪ್ಪ ಆಗೋಗ್ಬಿಡ್ತೀನಿ. ಹಾಗಾಗಿ ನಾನೇನು ತಿನ್ನೋದಿಲ್ಲ ಅದನ್ನು. ನಮ್ಮ ಮನೆಯವರು ತಿಂತಾರೆ ಅಷ್ಟೇ. ಬಾದಾಮಿನ ನೈಟು ಒಂದು 4 ನೆನೆ ಹಾಕ್ತೀನಿ. ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತಿಂತಾರೆ. ಮೂಳೆ ಎಲ್ಲ ಸ್ಟ್ರಾಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು ತಿಂತಾರೆ ಅಷ್ಟೇ. ಪಿಸ್ತಾನೂ ಅಷ್ಟೇ. ಅವರು ಕೆಲ್ಸಕ್ಕೆ ಹೋಗುವಾಗ ಅವ್ರಿಗೆ 4 ಕೊಟ್ಟರೆ ಅವರು ಯಾವಾಗಲಾದರೂ ಫ್ರೀ ಟೈಮಲ್ಲಿ 4 ತಿಂತಾರೆ. ಅವರು ಕೂಡ ಜಾಸ್ತಿ ಏನು ತಿನ್ನಲ್ಲ. ದಿನಕ್ಕೆ 4 ಬಾದಾಮಿ 4 ಪಿಸ್ತಾ ತಿಂತಾರೆ ಅಷ್ಟೇ. ನಾನು ಆ ಪಿಸ್ತದು ಸಿಪ್ಪೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇದು ನಾನು ಊರಲ್ಲಿ ಮನಿ ಪ್ಲ್ಯಾಂಟ್ ತೊಗೊಂಬಂದಿದ್ದೆ. ಏನಕ್ಕೆ ಅಂತ ಹೇಳಿದರೆ, ನನ್ನ ಹತ್ರ ಒಂದು 2 ಖಾಲಿ ಬಾಕ್ಸ್ ಇತ್ತು ಪ್ಲಾಸ್ಟಿಕ್ಕು. ಸೊ ಅದಕ್ಕೆ ನಾನು ಈ ರೀತಿ ಪೇಂಟ್ ಎಲ್ಲ ಮಾಡಿ ಅದು ಮನಿ ಪ್ಲ್ಯಾಂಟ್ನ ಹಾಕಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ. ಅದು ಕೂಡ ನಾನು ಮಾಡಿ ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇಲ್ಲೇ ಎದುರುಗಡೆ ಮನೆ ಕಟ್ತಿದ್ದಾರಲ್ವ, ಅಲ್ಲಿ ಯಾರೂ ಇಲ್ಲದೇ ಇದ್ದಾಗ ಹೋಗಿ ಮಣ್ಣು ತೊಗೊಂಬಂದು ಮನಿ ಪ್ಲ್ಯಾಂಟ್ನ ಸಹ ನೆಡ್ತೀನಿ. ಇಲ್ಲಿ ತೋರಿಸ್ತಾ ಇರೋಂಥ ಬಳೆ ನಾನೇ ಮಾಡಿರೋ ಅಂಥದ್ದು. ವೇಸ್ಟು ಮೆಟಲ್ ಬಳೆ ಇದೆಯಲ್ಲ, ಅದು ಕಲರ್ ಹೋಗಿರುತ್ತಲ್ವ. ಸೊ ಆವಾಗ ಅಂಥ ಬಳೆನ ನಾನು ಈ ರೀತಿ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಮತ್ತು ಇಲ್ಲಿ ತೋರಿಸ್ತಾ ಇರೋ ಸರ ಕೂಡ ನಾನೇ ಮಾಡಿರೋದು. ಈ ಸರ ಮತ್ತು ನಿಮಗೆ ಬಳೆ ಇಷ್ಟ ಆದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ, ನೈಸ್ ಅಂತ ಏನಾದರೂ ಒಂದು ಕಮೆಂಟ್ನ ಹಾಕಿ. ಮತ್ತು ಇದೊಂದು ಡಾಲರ್ ತೋರಿಸ್ತಿದ್ದೀನಲ್ಲ, ಇದು ಮುಂಚೆ ಮಾಡಿದ್ದೆ. ಅದು ಒಂದು 2 ಮಣಿ ಬಿಟ್ಟೋಗ್ಬಿಟ್ಟಿದೆ, ಕಿತ್ತೋಗಿದೆ.
ಅದನ್ನು ಕೂಡ ಯಾವಾಗಲಾದ್ರೂ ಮಾಡಿ ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತು ನಾನು ಕುಂಬಳಕಾಯಿ ಬೀಜನ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆ ಕುಂಬಳಕಾಯಿ ಬೀಜದ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಇರುತ್ತಲ್ಲ, ಅದನ್ನು ತಿಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಕುಂಬಳಕಾಯಿ ಬೀಜನ ಸ್ಟೋರ್ ಮಾಡಿ ಇಟ್ಟಿದ್ದೆ. ಒಂದು ತಂದಾಗ ಹೊಡೆದು ಕ್ಲೀನೆಲ್ಲ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೊಳ್ತೀವಲ್ಲ, ಆವಾಗ ಬೀಜನ ತೊಳೆದೆಲ್ಲ ಇಟ್ಟಿದ್ದೆ. ನಾವು ಊರಿಗೆ ಹೋದಾಗ ಮನೆಯಲ್ಲಿ ಇರೋದೇ ಇಲ್ವಲ್ಲ, ಸೊ ಅದು ಗಾಳಿ ಆಡ್ದೇ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಕಪ್ಪಿ ಚುಕ್ಕಿ ಥರ ಬಂದಿದ್ದು. ಹಾಗಾಗಿ ಇದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟಿದ್ದೀನಿ. ಇವತ್ತಿನ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಯಿತು. ಅಷ್ಟರೊಳಗಡೆ ಗಣಪತಿ ದೇವಸ್ಥಾನದ ಹತ್ರನೂ ಕೂಡ ಪ್ರಸಾದಕ್ಕೆ ಅನೌನ್ಸ್ ಮಾಡ್ತಾಯಿದ್ರು. ಪ್ರಸಾದ ವಿನಯವಾಗ್ತಿದೆ ಬನ್ನಿ ಅಂತ ಏನೋ ಅನೌನ್ಸ್ ಮಾಡ್ತಾಯಿದ್ರು. ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಹೋಗಿ ಪ್ರಸಾದನ ತೊಗೊಂಬಂದು ಮನೆಯಲ್ಲೇ ತಿಂದ್ವಿ. ಇವಾಗ ಟೈಮ್ ಬಂದು 5:45 ಆಗಿದೆ. ಇವೆಲ್ಲ ಮುಂಚೆನೇ ಇದ್ದಿದ್ದವು. ಇವೆಲ್ಲ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡವ್ರದ್ದು ಕೆಲಸಕ್ಕೆ ಅದು ಇದು ಬರೆಯೋಕ್ಕೆ ತೊಗೊಳೋರಲ್ಲ, ಅದು ಇವಾಗ ನನಗೆ ಯೂಸ್ ಆಗ್ತಾಯಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದು ಡ್ರಾಯಿಂಗ್. ಈಗ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಲ್ಲ ಫುಲ್ಲು ಒಣಗಿದೆ. ನೋಡೋಣ ಯಾವ ಥರ ಡಿಸೈನ್ ಮಾಡ್ಬೋದು, ಆ ಥರ ಡಿಸೈನ್ನ ಮಾಡಿ ತೋರಿಸ್ತೀನಿ. ಇದು ಫ್ರಾಕ್ಗೆ ಈ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಪಿಸ್ತಾಗೆ ನಾನು ಈ ಕಲರ್ನ ಹಾಕಿದ್ದೀನಿ. ನಾನು ಜಾಸ್ತಿ ಮಾಡಿರೋ ಕ್ರಾಫ್ಟಲ್ಲಿ ಬರೀ ಪಿಂಕು, ಗ್ರೀನು, ರೆಡ್ಡು ಇವೇ ಇದ್ದು. ಹಾಗಾಗಿ ಬೇರೆದು ಕಲರ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಲರ್ಗೆ ಇನ್ನೊಂದು ಕಲರ್ ಯಾವುದಾದ್ರೂ ಮ್ಯಾಚ್ ಆಗುತ್ತೆ ಅಂತ ರೆಡ್ಡನ್ನು ಹಾಕಿದ್ದೀನಿ. ಮತ್ತು ಪಿಂಕ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಕೂಡ ಮ್ಯಾಚ್ ಆಗುತ್ತೆ. ಬಟ್ ರೆಡ್ಡು ಮತ್ತು ಇದು ಆರೆಂಜ್ ಕಲರು ಎರಡು ಒಂದೇ ಥರ ಕಾಣಿಸ್ತಿದೆ. ಅದನ್ನು ಸ್ವಲ್ಪ ಒಂದೊಂದೇ ಹಾಕಿರೋದು. ನೋಡೋಣ, ಫಸ್ಟು ಬ್ಲೂ ಹಾಕ್ತೀನಿ. ಅದಾದಮೇಲೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಆ ಕಲರ್ನ ಹಾಕ್ತೀನಿ. ಫೈನಲಾಗಿ ಹೇಗೆ ಬರುತ್ತೆ ಅನ್ನೋದನ್ನು ಪೋಸ್ಟ್ ಮಾಡ್ತೀನಿ. ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿದೆಯೋ ಇಲ್ವಾ ಅಂತ. ಟಿ ವಿ ನೋಡ್ಕೊಂಡು ನಾನು ಕ್ರಾಫ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ಫ್ರೀ ಇರೋ ಟೈಮಲ್ಲಿ ಒಂದು ಕ್ರಾಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ಇದು ಪಿಸ್ತಾ ಮತ್ತು ಕೇಕ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಈ ಕ್ರಾಫ್ಟು ಎಂಡಲ್ಲಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇವತ್ತು ಗಣೇಶ ಉತ್ಸವ ಅಂದರೆ ಗಣೇಶನ ಇವತ್ತೇ ಕೂರಿಸಿ ಇವತ್ತೇ ಬಿಡೋದ್ರಿಂದ ಆಲ್ರೆಡಿ ಬಿಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾಯಿದ್ರು. ಸೊ ನಾನು ಎಷ್ಟು ಸಲ ಮೇಲೆ ಹತ್ತಿ ಕೆಳಗೆ ಇಳಿದಿದ್ದೀನಿ ಅನ್ನೋದೇ ಗೊತ್ತಿಲ್ಲ ನನಗೆ. ಬಿಡ್ತಿದ್ದಾರೇನೋ ಗಣೇಶನ, ಬಿಡೋಕ್ಕೆ ಹೋಗ್ತಿದ್ದಾರೇನೋ ಅಂತ ಕೆಳಗೆ ಇಳಿಯೋದು, ಅಯ್ಯೋ ಇನ್ನೂ ಲೇಟು ಅಂತ ಮೇಕತ್ತೋದು. ಇದೇನೇ ಆಗೋಯ್ತು ಇವತ್ತಿನ ದಿನ ಮಧ್ಯಾಹ್ನದ ಮೇಲಂತೂ. ಹಾಗೆ ಇಲ್ಲಿ ಪಟಾಕಿ ಸಿಡಿಮದ್ದು ಕಾರ್ಯಕ್ರಮನೂ ಸಹ ಇಟ್ಕೊಂಡಿದ್ರು. ಸೊ ಅದಕ್ಕೂ ನಾನು ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ವಿಡಿಯೋಗಳಷ್ಟೇ ಮಾಡ್ಕೊಂಡಿದ್ದು. ನೆಕ್ಸ್ಟು ನಾನು ಯಾವುದನ್ನು ಫಿಲ್ಟರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವ ರೀತಿ ಇದೆ ಅದನ್ನು ಹಾಗೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಗಣೇಶನ ಬಿಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರಲ್ವ. ಆಲ್ರೆಡಿ ಟೈಮ್ 7 ಗಂಟೆ ಆಗಿದ್ದು, ಇನ್ನೂ ಎಂತಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರಿನ್ನೂ ಲೇಟೇನೋ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಗಣೇಶನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋವಂಥದ್ದು. ಲಾಸ್ಟ್ ಇಯರ್ ಕೂಡ ಇಲ್ಲಿ ಗಣೇಶನ ಕೂರಿಸಿದ್ರು. ಬಟ್ ಲಾಸ್ಟ್ ಇಯರ್ ನಾವು ಇರಲಿಲ್ಲ, ಊರಿಗೆ ಹೋಗಿದ್ವಿ. ಈ ವರ್ಷ ಇದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ ಸ್ವಂತ ಮನೆ ಇರೋವಂಥ ಓನರ್ಗಳಿಗೆ 2,000 ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಗಣೇಶನ ಕೂರಿಸೋದಕ್ಕೆ. ಇನ್ನು ಬಾಡಿಗೆ ಮನೆಗೆ ಇರೋ ಅಂಥವ್ರಿಗೆಲ್ಲ ಅವ್ರಿಗೆ ಇಷ್ಟ ಬಂದಿದೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಬಹುದು, ಆ ಥರ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಏರಿಯಾದಲ್ಲಂತೂ ಗಣಪತಿ ತುಂಬ ಚೆನ್ನಾಗಿ ಕೂರಿಸಿದ್ರು, ತುಂಬ ಚೆನ್ನಾಗಿತ್ತು. ಆದರೆ ಅದ್ರ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಲ್ಲರೂ ಇದ್ದರೂ ಅಲ್ಲ, ಜಾಸ್ತಿ ಜನ ಹೇಗಿತ್ತು ಅದನ್ನೆಲ್ಲ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಏನಾದ್ರು ಹಾಕ್ಕೊಳ್ತಾರೆ ಅನ್ನೋ ಭಯದಿಂದ ಅಷ್ಟೇ.
ಇವಾಗ ನಾವು ರಾತ್ರಿ ಊಟನ ಮಾಡ್ತಾ ಇದೀವಿ. ಇದು ಕೂಡ ದೇವ್ರ ಪ್ರಸಾದನೇ ಗಣೇಶದ್ದು. ಇವಾಗ ಪ್ರಸಾದ ಬಂದ್ಬಿಟ್ಟು ಪುಳಿಯೋಗರೆನೋ ವಾಂಗಿಭಾತ ಗೊತ್ತೇ ಆಗ್ತಿಲ್ಲ ಅದು. ಮತ್ತು ಮೊಸರನ್ನ ಮತ್ತು ಕಾಳು ಉಸ್ಲಿ, ಕಡಲೆಕಾಳು ಉಸ್ಲಿ ಬರುತ್ತಲ್ಲ ಅದನ್ನು ಮಾಡಿದರು. ಗಣೇಶ ಇದು ಸಂಜೆ 6 ಗಂಟೆಗೇ ಕೊಟ್ಬಿಟ್ರು. ಯಾಕೆಂದರೆ ಗಣೇಶನ್ನ ವಿಸರ್ಜನೆ ಮಾಡೋಕ್ಕೆ ಹೋದಾಗ ಅವ್ರು ಬರೋದು ಲೇಟ್ ಆಗುತ್ತೆ ಅಲ್ವಾ, ಸೊ ಆವಾಗ ಅನ್ನದಾನ ಮಾಡೋದಕ್ಕಾಗಲ್ಲ. ಹಾಗಾಗಿ 6 ಗಂಟೆಗೇ ಅನ್ನದಾನ ಮಾಡಿ ಆಮೇಲೆ ಗಣೇಶನ್ನೇ ಬಿಡೋದಕ್ಕೆ ಹೋಗಿರೋದು. ಈ ಏರಿಯಾದಲ್ಲಂತೂ ಯಪ್ಪಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಹುಡುಗಿರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಯಾವ ಭಯನೂ ಇಲ್ಲ, ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಅವ್ರದ್ದೇ ಆದ ಲೋಕದಲ್ಲಿ ಕುಣಿದು ಕುಪ್ಪಳಿಸ್ತಿದ್ದಾರೆ. ನಮ್ಮೂರ ಇವತ್ತಿನ ದಿನ ಅಂತೂ ಟೋಟಲಿ ತುಂಬಾ ಚೆನ್ನಾಗಿತ್ತು. ಗಣೇಶ ಉತ್ಸವ, ಅನ್ನದಾನ, ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದು, ಒಂದೊಳ್ಳೆ ಕ್ರಾಫ್ಟ್ ಮಾಡ್ಕೊಂಡಿರೋ ಅಂಥದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಕ್ರಾಫ್ಟ್ ಮಾಡಿದ್ದೀನಲ್ಲ, ಅದರ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಕ್ರಾಫ್ಟ್ ಹೇಗಿದೆ, ಯಾವ ರೀತಿ ಬಂತು, ಏನು ಯಾವ ರೀತಿ ಮಾಡಿದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಒಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸು, ಡ್ಯಾಂಡ್ರಫಿಗೆ ಮನೆ ಮದ್ದು ಯಾವ ರೀತಿ ಮಾಡೋದು, ಏನು ಡ್ಯಾಂಡ್ರಫ್ ಎಷ್ಟು ಚೆನ್ನಾಗಿ ಹೋಗುತ್ತೆ ಏನು ಅನ್ನೋದನ್ನೆಲ್ಲ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಆ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಬೇರೆ ಬೇರೆ ಥರ ವಿಡಿಯೋಗಳನ್ನ, ಹೋಮ್ ರೆಮಿಡೀಸ್ಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಫುಲ್ಲು ವಾಚ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಮಗೊಂದು ಹೆಲ್ಪ್ ಮಾಡಿ ಅಷ್ಟೇ. ಒಂದು ಸಬ್ಸ್ಕ್ರೈಬಿಂದ ಒಂದು ಹೆಲ್ಪ್ ಆಗುತ್ತೆ, ವಾಚ್ ಅವರಿಂದನೂ ಸಹ ಹೆಲ್ಪ್ ಆಗುತ್ತೆ. ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.